ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನಿವತ್ತು ಮಂಗಳೂರು ಶೈಲಿಯಲ್ಲಿ ಅಂಜಲ್ ಮಸಾಲ ರವಾ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ನಾನು ಅಂಜಲ್ ಮಸಾಲ ರವಾ ಫ್ರೈ ಮಾಡಿದ್ದೇನೆ. ಅದನ್ನು ಹೇಗೆ ಮಾಡುವುದೆಂದು ನಿಮಗೆ ಹೇಳಿಕೊಡುತ್ತಿದ್ದೇನೆ. ಮೊದಲಿಗೆ ಇದಕ್ಕೆ ಅರ್ಧ kg ನಾನು ಅಂಜಲ್ ಮೀನನ್ನು ತೆಗೆದುಕೊಂಡಿದ್ದೇನೆ. ಚೆಂದ ಮಾಡಿ ನೀರಲ್ಲಿ ಕ್ಲೀನ್ ಮಾಡಬೇಕು. ಆಮೇಲೆ ಇದನ್ನು ತುಂಡು ಮಾಡಿ ಸಪ್ರೇಟಾಗಿ ಇಟ್ಟುಕೊಳ್ಬೇಕು. ಅದಕ್ಕೆ ಈಗ ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ. ಒಂದು ಮಿಕ್ಸರ್ ಜಾರ್ ತೆಗೆದುಕೊಂಡು ಅದಕ್ಕೆ 15 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಅರಶಿನವನ್ನು ಸೇರಿಸ್ತಾ ಇದ್ದೇನೆ. ಅರ್ಧ ಚಮಚ ಅರಶಿನ ಪೌಡರ್ ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೇನೆ. ನಿಮಗೆ ಹುಣಸೆ ಹಣ್ಣು ಬೇಡದಿದ್ದರೆ ಲಿಂಬೆ ರಸ ಕೂಡ ಸೇರಿಸಬಹುದು ಅಥವಾ ಸಿರ್ಕವನ್ನು ಕೂಡ ಸೇರಿಸಬಹುದು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋ ಮುಂಚೆ ನಾನು ಇದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದು ಮನೆಯಲ್ಲಿ ಮಾಡಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಇದನ್ನು ಗ್ರೈಂಡ್ ಮಾಡೋಣ. ಒಳ್ಳೆಗೆ ನುಣ್ಣಗೆ ರುಬ್ಬಬೇಕು. ಇದನ್ನು ಸ್ಮೂತ್ ಪೇಸ್ಟ್ ಆಗಬೇಕು. ನೋಡಿ, ಈಗ ತಯಾರಾಗಿದೆ ನಮ್ಮ ಮಸಾಲ. ಇದನ್ನು ತೆಗೆದು ಸಪ್ರೇಟ್ ಇಟ್ಟುಕೊಳ್ಳೋಣ. ಇದರಲ್ಲಿ ನಾನೀಗ ಒಂದು ದೊಡ್ಡ 4 ಚಮಚದಷ್ಟು ಮಸಾಲೆಯನ್ನು ತೆಗೆದುಕೊಳ್ತಿದ್ದೇನೆ. ಕ್ಲೀನ್ ಮಾಡಿಟ್ಟ ಅಂಜಲ್ ಮೀನಿಗೆ ಇದನ್ನು ಹಚ್ಚುತ್ತಾ ಇದ್ದೇನೆ. ಇದು ಫುಲ್ಲು ಎಲ್ಲ ಮೀನುಗಳು ಎಳೆದುಕೊಳ್ಳುವ ಹಾಗೆ ಚಂದ ಮಾಡಿ ಹಚ್ಚಬೇಕು. ಹಚ್ಚಿದ ನಂತರ ಮೀನನ್ನು ಒಂದು 20 ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಟು ಬಿಡೋಣ. ನೋಡಿ, ಎಲ್ಲ ಮೀನಿಗೆ ಹಚ್ಚಿ ಆಯಿತು. ಈಗ ಅದರಲ್ಲಿ ಸ್ವಲ್ಪ ಮಸಾಲೆ ಉಳಿದಿದೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ ನೆಕ್ಸ್ಟ್ ಟೈಮ್ ಮೀನು ಅಥವಾ ಚಿಕನ್ ಏನಾದರೂ ತಂದರೆ ಫ್ರೈ ಮಾಡಲಿಕ್ಕೆ ಆಗ್ತದೆ. ಈಗ ಒಂದು ಪಾತ್ರೆಯಲ್ಲಿ ನಾನು ಸಜ್ಜಿಗೆ ಉಪ್ಪಿಟ್ಟು ರವೆಯನ್ನು ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಮೀನನ್ನು ಮುಳುಗಿಸ್ತಿದ್ದೇನೆ. 2 ಬದಿ ಕೂಡ ಮುಳುಗಿಸಿ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಬಿಸಿ ಮಾಡಿ ಈ ಮೀನನ್ನು ಕಾಯಿಸ್ತಾ ಇದ್ದೇನೆ. ಎಲ್ಲ ಮೀನನ್ನು ಸೇರಿಸುವ. ಒಂದೊಂದಾಗಿ ಮೆಲ್ಲ ಮೆಲ್ಲ ಬಿಡಬೇಕು. ಇದು ಒಂದು 5 ನಿಮಿಷ 2 ಬದಿ ಕಾಯಿಸಬೇಕು. ಇದನ್ನು ಮಗುಚಿ ಹಾಕುವ. ಈಗ ಇದನ್ನು ಇದಕ್ಕೆ ರವಾ ಹಾಕಿರುವುದರಿಂದ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, 2 ಬದಿ ಕೂಡ ಈಗ ಕಾದಿದೆ. ನಮ್ಮದು ತಯಾರಾಗಿದೆ ಅಂಜಲ್ ಮಸಾಲ ರವಾ ಫ್ರೈ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ ಜೊತೆ ಇರಲಿ. ಥ್ಯಾಂಕ್ ಯು.